ಜೈ ಶ್ರೀರಾಮ್. ನಾನು ಇವತ್ತು ನಿಮಗೆ ಕುಂಡಲಿನಿ ಚಕ್ರ ಜಾಗೃತ ಮಾಡುವ ವಿಧಿವಿಧಾನ, ಇದು ನಮಗೆ 5ನೇ ಭಾಗ ಆಗಿರ್ತದೆ. ಇವತ್ತು ನಾನು ನಿಮಗೆ ಹೋದ ವಿಡಿಯೋದಲ್ಲಿ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಮಂತ್ರಗಳನ್ನು ಕೂಡ ಹೇಳಿಕೊಟ್ಟಿದ್ದೀನಿ. ಇವತ್ತು ನಾನು ಅಗ್ನಿತತ್ವ, ಸೋಲಾರ್ ಅಂತ ಹೇಳ್ತೇವೆ ನಾವು. ಜಲತತ್ವದ ಮೇಲೆ ಬಂದಾಗ ನಮ್ಮ ನಾಭಿಯಿಂದ ಮೇಲೆ ಜಠರ ಅಗ್ನಿ ಅಂತ ಬರ್ತದೆ. ನಾವು ತಿನ್ನುವಂಥ ಆಹಾರ ಏನಿದೆ ಜೀರ್ಣ ಆಗಬೇಕಾದರೆ ಅಲ್ಲಿ ವೈಶ್ವನರ ಅಗ್ನಿ ಬೇಕು. ಆವಾಗ ನಾವು ತಿಂದಂಥ ಆಹಾರ ಜೀರ್ಣಕ್ರಿಯೆಯಾಗಿ ಅದು ಪೂರ್ತಿಯಾಗಿ ಜೀರ್ಣ ಆಗಿ ಹೊರಗೆ ಬರಬೇಕಾದರೆ ನಮ್ಮ ಅಗ್ನಿತತ್ವ ಸರಿಯಾಗಿ ಕೆಲಸ ಮಾಡಬೇಕು ಶರೀರದಲ್ಲಿ. ಹಾಗೆಯೇ ಈ ಅಗ್ನಿ ಏನಿದೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರದಲ್ಲಿ, ಅದು ಗುರುತತ್ವ ಕೂಡ ಹೌದು. ಅಗ್ನಿತತ್ವ ಹೌದು, ಗುರುತತ್ವ, ಸೋಲಾರ್ ಅಂತ ಹೇಳ್ತೀವಿ ನಾವು. ಆ ಜಾಗ ನಮಗೆ ಸರಿ ಇಲ್ಲದಿದ್ದರೆ ಎಲ್ಲ ಥರದ ನೆಗೆಟಿವ್ ಎನರ್ಜಿ ಶುರುವಾಗ್ತದೆ ನಮಗೆ. ಯಾಕೆಂತೇಳಿ ಜೀರ್ಣಶಕ್ತಿ ಸರಿಯಾಗಿ ಆದರೆ ನಮ್ಮ ಶರೀರದಲ್ಲಿ ಅದು ನಮ್ಮ ಶರೀರಕ್ಕೆ ಬೇಕಾದ ಶಕ್ತಿಯನ್ನು ವಿಟಮಿನ್ ಹೇಳ್ತಾರೆ. ಇದು ಎಲ್ಲವೂ ಕೂಡ ಎಲುಬಿಗೆ ಬೇಕಾದ ಶಕ್ತಿ, ರಕ್ತಕ್ಕೆ ಬೇಕಾದ ಶಕ್ತಿ. ಹಾಗೆಯೇ ಅದರ ವೇಸ್ಟೇಜನ್ನೆಲ್ಲ ಹೊರಗೆ ದೂಡಿಬಿಡ್ತದೆ. ಅದರ ಸೂಕ್ಷ್ಮವಾದನ್ನು ರಕ್ತಕ್ಕೆ, ವೇಸ್ಟೇಜ್ ಇದ್ದದ್ದನ್ನು ಮಲಕ್ಕೆ, ಹಾಗೆಯೇ ಇನ್ನೂ ಸೂಕ್ಷ್ಮವಿದ್ದದ್ದು ಆತ್ಮಕ್ಕೆ. ಈ ಥರ ಎಲ್ಲ ಈ ಜೀರ್ಣಶಕ್ತಿ ನಮಗೆ ಜೀರ್ಣ ಮಾಡಿ ಅಗ್ನಿತತ್ವ ಕೊಡ್ತದೆ. ಅದಕ್ಕೋಸ್ಕರ ನಾವು ತಿನ್ನುವಾಗ, ನಾವು ಆಹಾರ ತಿನ್ನುವಾಗ ಒಂದು ಅಕ್ಕಿಯ ಏನು ಕಾಳುಂಟು, ನಾವು ತಿನ್ನುವ ಬೇಯಿಸಿದ ಅನ್ನದ್ದು ಅಗಲು ಅಂತ ಹೇಳ್ತೇವೆ, ಅನ್ನದ ಅಗಲು ಅಂತ, ಅದನ್ನು ಎರಡನ್ನು ನಾವು ನೇರವಾಗಿ ಬಾಯಿಯ ಒಳಗಡೆ ಹಾಕಿ ಹಲ್ಲಿಗೆ ಅಗಿಯಬಾರದು. ಅದು ನಮ್ಮ ಆತ್ಮಕ್ಕೆ ನೈವೇದ್ಯವಾಗ್ತದೆ. ಮತ್ತೆ ತಿನ್ನುವಂಥ ಆಹಾರ ಪ್ರಸಾದದ ರೂಪದಲ್ಲಿ ತಿಂದರೆ, ನಾವು ತಿನ್ನುವಂಥ ಆಹಾರ ಅದು ನಮ್ಮ ಶಕ್ತಿ, ಶರೀರದಲ್ಲಿ ಚೈತನ್ಯವನ್ನು ಉತ್ಪತ್ತಿ ಮಾಡ್ತದೆ, ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ತದೆ. ಅದಕ್ಕೋಸ್ಕರ ನಾಲಿಗೆಯ ಚಪಲಗೋಸ್ಕರ ನಾವು ತಿಂದರೆ ನಿಮ್ಮ ಆರೋಗ್ಯ ಹಾಳಾಗ್ತದೆ. ನಾಲಿಗೆ ನಿಮ್ಮನ್ನು ಒಳ್ಳೆಯದು ಮಾಡ್ತದೆ, ನಾಲಿಗೆ ನಿಮ್ಮನ್ನು ಕೆಟ್ಟದ್ದು ಮಾಡ್ತದೆ. ನಾಲಿಗೆ ರುಚಿಗಾಗಿ ನೀವು ತಿಂದರೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ ಅದು. ಅದಕ್ಕೋಸ್ಕರ ನಿಮ್ಮ ನಾಲಿಗೆ ಹಿತಮಿತದಲ್ಲಿ ಬಳಸಿದರೆ 4 ಜನ ನಿಮಗೆ ಸ್ನೇಹಿತರಾಗ್ತಾರೆ. ನಿಮ್ಮ ನಾಲಿಗೆಯನ್ನು ಹೇಗಾದರೂ ನೀವು ಎಲುಬಿಲ್ಲದ ನಾಲಿಗೆಯನ್ನು ಹೇಗಾದರೂ ಮಾತಾಡಿದರೆ ಆ ನಾಲಿಗೆಯಿಂದ ಹಿತಶತ್ರುಗಳು ಕೂಡ ಇರ್ತಾರೆ. ಅದಕ್ಕೋಸ್ಕರ ನಾಲಿಗೆ ಯಾವಾಗಲೂ ಅದೂ ಕೂಡ ರುಚಿಗೆ ತಕ್ಕಂತೆ ನಾವು ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ರುಚಿ ಉಂಟಂತೇಳಿ ಎಲ್ಲವನ್ನು ತಿಂದರೆ ಆರೋಗ್ಯ ಹಾಳು ಮಾಡ್ತದೆ, ಜಠರಾಗ್ನಿ ಕೂಡ ಹಾಳಾಗ್ತದೆ. ಅದಕ್ಕೋಸ್ಕರ ಈ ಅಗ್ನಿತತ್ವ ಏನುಂಟು ಇದು ಭೂಮಿಯ ಒಳಗಡೆ ಉಂಟು. ಮರವನ್ನು ಉಜ್ಜಿದಾಗ ಅದರಲ್ಲಿ ಅಗ್ನಿ ಬರ್ತದೆ. ಕಲ್ಲನ್ನು ನಾವು ಗುದ್ದಿದಾಗ ಅದರಲ್ಲಿ ಅಗ್ನಿ ಬರ್ತದೆ. ಗುಡ್ಡೆಯಲ್ಲಿ ಅಗ್ನಿ ಉಂಟು, ನೀರಿನಲ್ಲಿ ಅಗ್ನಿ ಉಂಟು, ಗುಡ್ಡದಲ್ಲಿ, ಆಕಾಶದಲ್ಲಿ ಸೂರ್ಯ ಗೊತ್ತುಂಟು ನಿಮಗೆ, ಅದರಲ್ಲಿ ಅದು ಅಗ್ನಿಯೇ ಆಗಿದೆ. ಹಾಗಾದರೆ ಅಗ್ನಿ ಯಾವುದಕ್ಕೆ ಬೇಡ? ಅಗ್ನಿ ಎಲ್ಲದಕ್ಕೂ ಬೇಕು ನಮಗೆ. ಒಂದು ಹೋಮ ಮಾಡಬೇಕಾದರೆ ಅಗ್ನಿ ಬೇಕು, ನಿಮ್ಮ ಮನೆಯಲ್ಲಿ ಒಂದು ಸ್ಟವ್ ಉರಿಬೇಕಾದರೆ ಅಗ್ನಿ ಬೇಕು, ಬೇಯಿಸಬೇಕಾದರೆ ಅಗ್ನಿ ಬೇಕು, ದೇವರ ಪೂಜೆಗೆ ಅಗ್ನಿ ಬೇಕು, ನಿಮ್ಮ ದೀಪಕ್ಕೆ ಅಗ್ನಿ ಬೇಕು. ಹಾಗಾದರೆ ಅಗ್ನಿ ಇಲ್ಲದೆ ನಮ್ಮ ಶರೀರ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ನಮ್ಮ ಶರೀರ ಬಿಸಿ ಉಂಟು, ಆದ ಕಾರಣ ಅಗ್ನಿ ತತ್ವ ಇದ್ದ ಕಾರಣ ಬಿಸಿ ಉಂಟು. ಆದ ಕಾರಣ ನಾವು ಆ ಅಗ್ನಿಯನ್ನು ಗುರುತಿಸಬೇಕು. ನಮ್ಮ ಶರೀರದಲ್ಲಿ ಮೂಲಾಧಾರ ಚಕ್ರಕ್ಕೆ ಪ್ರತಿ ತತ್ವ ಅಂತ ಹೇಳಿದೆ, ಅದಕ್ಕೆ ಬೀಜ ಮಂತ್ರ ಲಮ್ ಅಂತ ಹೇಳಿದೆ, ಮತ್ತು ಜಲತತ್ವಕ್ಕೆ ಒಮ್ ಅಂತ ಹೇಳಿದೆ. ಈಗ ಬೀಜ ಮಂತ್ರ ಅಗ್ನಿ ತತ್ವಕ್ಕೆ ರಮ್ ಅಂತ
ಬರ್ತದೆ. ರಂ 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 ಅಂತ ಬಂದಾಗ ಅಲ್ಲಿ ಇನ್ನಷ್ಟು ಅಗ್ನಿ ವೈಬ್ರೇಷನ್ ಆಗ್ತದೆ. ಅಗ್ನಿ ತತ್ವ ಇದು ಪವರ್ಫುಲ್ಲಾಗಿ ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಆಗ್ತದೆ. ಹಾಗೆಯೇ ಈಗ ಭೂತತ್ವಕ್ಕೆ ಭೂಮಿಯ ಗುಣ ಏನುಂಟು ಅದು ಗಂಧ, ಜಲದ ಗುಣ ಏನುಂಟು ರಸ, ಅಗ್ನಿಯ ಗುಣ ಏನುಂಟು ಅದು ರೂಪ, ನಮ್ಮ ಸ್ಪರ್ಶ ಅಂತ ಹೇಳ್ತೇವೆ ವಾಯುತತ್ವದ ಸ್ಪರ್ಶ ಅದು. ಇನ್ನು ಮೇಲಕ್ಕೆ ಹೋದಾಗ ವಿಶುದ್ಧಿ ಚಕ್ರ ಶಬ್ದ ಬ್ರಹ್ಮ ಅಂತ ಹೇಳ್ತೇವೆ ನಾವು. ಹಾಗಾದರೆ ನಮ್ಮ ಶರೀರವನ್ನು ನಾವು ಗುರುತಿಸದೇ ಇರುವ ಕಾರಣ ನಮ್ಮ ಶರೀರದಲ್ಲಿ ಸಪ್ತಚಕ್ರಗಳು ಇದ್ದರೂ ಕೂಡ ನಾವೊಂದು ಅದು ಸಾಮಾನ್ಯ ಅಂತ ಎನಿಸಿಕೊಟ್ಟಿದ್ದೇನೆ. ಪರಮಾತ್ಮ ನಮಗೆ ಈ ಶರೀರವನ್ನು ಕೊಟ್ಟದ್ದು ಎಷ್ಟೋ ಜನ್ಮಾಂತರದ ಪಾಪಗಳು ತಿಳಿಯೋದು ಏನೇನೋ ಮಾಡಿರ್ತೇವೆ ಗೊತ್ತಿಲ್ಲದೆ. ಅದಕ್ಕೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ಸಮುದ್ರದ ಅಲೆಯನ್ನಾದರೂ ಲೆಕ್ಕ ಮಾಡಬಹುದು, ಮನುಷ್ಯನ ಹುಟ್ಟು ಸಾವನ್ನು ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ. ಪುನರಭಿ ಜನನಂ ಪುನರಭಿ ಮರಣಂ, ಹುಟ್ಟುತ್ತಾನೆ ಇರ್ತಾನೆ ಸಾಯ್ತಾನೆ ಇರ್ತಾನೆ. ಯಾಕೆ ಹುಟ್ಟುವುದು ಸಾಯುವುದು ಅಂತ ಕೇಳಿದರೆ, ನಮ್ಮನ್ನು ನಾವು ತಿಳಿದು ನಾವು ಜಪ ತಪಾದಿಗಳನ್ನು ಮಾಡುತ್ತಾ ಸಂಸಾರದ ಬಂಧನದಿಂದ ಕಳಚಬೇಕು, ಪರಮಾತ್ಮನಿಗೆ ಸೇರಬೇಕು ಅಂತ ಒಂದು ಉದ್ದೇಶದಿಂದ ಪರಮಾತ್ಮ ನಮಗೆ ಈ ಥರದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅದನ್ನು ನಮಗೆ ಬಿಡಿಸಿಕೊಡುವವರು ಯಾರೂ ಇಲ್ಲ. ಈಗ ದೇವಸ್ಥಾನದ ಒಂದು ಜಾತ್ರೋತ್ಸವ ಆಗುವಾಗ 2 ಪೇತಾಳಿ ಅಂತ ಇರ್ತಾರೆ. ಜಾತ್ರೆಯ ರಥ ಹೋಗುವಾಗ ಅಲ್ಲಿರ್ತಾರೆ. ಆ ಪೇತಾಳಿಯ ಒಳಗಡೆ ಯಾರು ಇರುವುದು? ಮನುಷ್ಯ ಇರುವುದು. ಅದನ್ನು ಹೊತ್ತುಕೊಂಡು ತಿರುಗಾಡ್ತಾ ಇರ್ತಾರೆ. ಅದರ ರಥ ಹೋಗುವಾಗ ರಥದ ಮುಂದುಗಡೆ ಇರ್ತದೆ. ಹಾಗಾದರೆ ನಾವು ಬಾಲ್ಯದಲ್ಲಿರುವಾಗ ನಮಗೆ ಅದೊಂದು ಆಶ್ಚರ್ಯವಾಗ್ತದೆ. ಏಕೆಂದರೆ ಇದು ಹೇಗೆ ಹೋಗುವುದು, ಏನು ಅಂತ ಗೊತ್ತು. ಅದರ ಒಳಗಡೆ ಇರುವವ ನಮ್ಮನ್ನು ನೋಡ್ತಾನೆ. ಆದರೆ ಆ ಪೇತಾಳಿಯ ಒಳಗಡೆ ಇರುವುದು ನಮಗೆ ಗೊತ್ತಾಗುವುದಿಲ್ಲ. ಅವರು ನಮ್ಮನ್ನು ನೋಡ್ತಾರೆ. ಹಾಗಾದರೆ ಅದನ್ನು ಹೊತ್ತುಕೊಂಡು ಹೋಗುವುದು ಮನುಷ್ಯ. ಹಾಗಾದರೆ ನಮ್ಮ ಶರೀರವನ್ನು ಹೊತ್ತುಕೊಂಡು ಹೋಗುವುದು ಯಾರು? ನಾನು ಹೇಳ್ತೇನೆ, ನಾನು ಯಾರು? ನೀವು ಅರ್ಥ ಮಾಡಿ, ನಾನು ಯಾರು? ನನಗೆ ಒಂದು 5 ನಿಮಿಷ ಉಸಿರನ್ನು ಒಳಗಡೆ ಇಡಲಿಕ್ಕೆ ಆಗುವುದಿಲ್ಲ, ಒಂದು 5 ನಿಮಿಷ ಹೊರಗಡೆ ಉಸಿರನ್ನು ಹೊರಗಡೆ ಇಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ನಾನು ಯಾರು? ಇಲ್ಲಿ ಉಸಿರಾಡುವವ ಯಾರು? ಈ ಉಸಿರಾಡುವವ ಇದ್ದಾನೆ ಅಲ್ವಾ, ಅವನೇ ಪರಮಾತ್ಮ. ಹೇಳಲಿಕ್ಕೆ ಸುಲಭ, ಅಹಂ ಬ್ರಹ್ಮಾಸ್ಮಿ ಶ್ವೇತಕೇತು ಅಂತ. ಅದನ್ನು ಸರಿಯಾಗಿ ಗುರುತಿಸಲಿಕ್ಕೆ ನಮಗೆ ತುಂಬ ಕಷ್ಟ ಉಂಟು, ಪ್ರಯತ್ನ ಪಡಬೇಕಾಗ್ತದೆ. ಪ್ರಯತ್ನ ಪಟ್ಟಾಗ ನಮಗೆ ಜನ್ಮಾಂತರದ ಏಸು, ಅಸ್ತಮ, ದಮ್ಮು, ಉಬ್ಬಸ, TB, ಕ್ಯಾನ್ಸರ್ ಇದೆಲ್ಲವೂ ಕೂಡ ಜನ್ಮಾಂತರದಾಗಿದೆ ವಿನಃ ನಾವೇ ಪಡ್ಕೊಂಡು ಬಂದದ್ದು, ದೇವರು ಕೊಟ್ಟದ್ದಲ್ಲ. ಈ ಜನ್ಮ ನಮಗೆ ಕೊಟ್ಟದ್ದು ಪರಮಾತ್ಮ. ನಾವು ರೋಗಮುಕ್ತರಾಗಿ ಸಾಯಬೇಕು ಅಂತ. ಅಷ್ಟು ಸುಲಭವೂ ಇಲ್ಲ. ನಿಮಗೆ ರಾಜಋಷಿ ಭರತನ ಕತೆ ಗೊತ್ತಿರಬಹುದು. ಭರತ ಎಲ್ಲವೂ ಏನು ಬೇಡ ತನ್ನ ಮಕ್ಕಳಿಗೆ ಎಲ್ಲವನ್ನು ಬಿಟ್ಟುಕೊಟ್ಟು ಅವನು ಸನ್ಯಾಸಿಯಾಗಿ ಜಪ ತಪಾದಿಗಳನ್ನು ಮಾಡಿ ನಾನು ಪರಮಾತ್ಮನಿಗೆ ಸೇರಬೇಕು ನನ್ನ ಆತ್ಮ ಅಂತ ಪ್ರಯತ್ನ ಪಟ್ಟ. ಅವನು ಜಪ ತಪಾದಿಗಳನ್ನು ಮಾಡಿ ಕೊನೆಗೆ ವಯಸ್ಸಾಗುವಾಗ ಒಂದು ಗರ್ಭಿಣಿ ಜಿಂಕೆ ಅವನ ಹತ್ತಿರವೇ ಬಂದು ನೀರಿನ ಹತ್ತಿರ ಈ ಸಿಂಹದ ಗರ್ಜನೆಯಿಂದ ಹೆದರಿ ಮರಿ ಹಾಕಿಬಿಡ್ತು. ಆ ತಾಯಿ ಜಿಂಕೆ ನದಿಯಲ್ಲಿ ಹೋಯಿತು, ಪ್ರಾಣ ಬಿಡ್ತು. ಈ ಜಿಂಕೆಯ ಮರಿಯನ್ನು ನೋಡಿ ಇವನಿಗೆ ಒಂದು ಪ್ರೇಮ ಉಂಟಾಯಿತು. ಈ ಪ್ರೇಮದಿಂದ ಒಂದು ಬಾಂಧವ್ಯದಿಂದ ಈ ಜಿಂಕೆ ಮರಿಯನ್ನು ಇನ್ನು ಏನು ಮಾಡೋದು, ಇನ್ನು ನಾನು ಅದನ್ನು ಸಾಕಬೇಕಾಗ್ತದೆ, ಸಲಹಬೇಕಂತ ಹೇಳಿ ಅದನ್ನು ಆಶ್ರಮಕ್ಕೆ ಕೊಂಡೋಗಿ ಅದಕ್ಕೆ ಹಾಲು ಎಲ್ಲ ಮೆದುವಾದ ಹುಲ್ಲುಗಳನ್ನೆಲ್ಲ ತಂದು ತಿನ್ನಲಿಕ್ಕೆ ಶುರು ಮಾಡಿ
ದೇವರ ಜಪ ತಪ, ದೇವರ ಒಂದು ಆತ್ಮಕ್ಕೆ ನನ್ನ ಆತ್ಮವನ್ನು ಸೇರಿಸಬೇಕು ಅಂತ ಪ್ರಯತ್ನ ಮಾಡಿದ ಜಡ ಭರತ ಕೊನೆಗೆ ಜಿಂಕೆಯ ಮೋಹದಲ್ಲಿ ಸಿಕ್ಕಿಬಿದ್ದು, ಜಿಂಕೆ ಎಲ್ಲಿಗೆ ಹೋಯಿತು, ಏನಾಯಿತು, ಪಾಪ ಹುಲಿ ತಿನ್ನಬಹುದಾ, ಸಿಂಹ ತಿನ್ನಬಹುದಾ, ಇದು ಅನಾಥವಾಗಿದೆ ಅಂತ ಹೇಳಿ ಪ್ರಾಣ ಬಿಡುವಾಗಲೂ ಅದೇ ತಲೆಯಲ್ಲಿ ನೆನೆಸಿ ನೆನೆಸಿ ಅವನು ಪ್ರಾಣ ಬಿಡುವಂಥ ಸಮಯದಲ್ಲಿ ಅವನು ಸಾಕಿದ ಜಿಂಕೆ ಎಲ್ಲೋ ಒಂದು ಮೈಥುನ ಕ್ರಿಯೆಯನ್ನು ಮಾಡುವಾಗ ಜಡ ಭರತನ ಆತ್ಮ ಜಿಂಕೆಯ ಗರ್ಭದಲ್ಲಿ ಸೇರಿ ಹೋಯಿತು. ತಿರ್ಗ ಇವನಿಗೆ ಗೊತ್ತಾಯಿತು, ಓ ಎಂಥ ತಪ್ಪು ಮಾಡಿದೆ, ನಾನು ಬಂದ ವಿಷಯ ಪರಮಾತ್ಮನನ್ನು ಪ್ರಾಪ್ತಿ ಮಾಡಬೇಕು ಅಂತ. ನಾನು ಈ ಜಿಂಕೆಯ ಮೋಹಕ್ಕೆ ಹೋಗಿ ಕೊನೆಗೆ ಜಿಂಕೆಯ ಹೊಟ್ಟೆಯಲ್ಲೇ ಗರ್ಭಧರಿಸುವಂತಹ ಪರಿಸ್ಥಿತಿ ಬಂತಲ್ಲ ಅಂತೇಳಿ ಜಿಂಕೆಯ ಗರ್ಭದೊಳಗಡೆನೆ ಚಿಂತನೆಯನ್ನು ಮಾಡಿ ಕೊನೆಗೆ ಜಿಂಕೆ ಮರಿ ಹಾಕಿದ ಮೇಲೆ ಅದಕ್ಕೆ ಪ್ರಜ್ಞೆ ಇತ್ತು, ಜನ್ಮದು ನಾನು ಬಂದ ಉದ್ದೇಶ ಬೇರೆ. ಹಾಗೇನೆ ಅದು ಬೆಳೆಯುತ್ತಾ ಬೆಳೆಯುತ್ತಾ ಜಿಂಕೆಗಳ ಗುಂಪಿನಿಂದ ದೂರ ಆಗಿ ಕೊನೆಗೆ ಅದು ಇನ್ನು ಅದರ ಪ್ರಾಣ ಬಿಟ್ಟು ಬ್ರಾಹ್ಮಣನ ಮನೆಗೆ ಜನ್ಮ ಹೋಯಿತು. ಅದಕ್ಕೆ ಜಡಭರತನ ಕಥೆಯನ್ನು ನೀವು ಸರಿಯಾಗಿ ಕೇಳಿದರೆ ಇನ್ನು ನಾವು ಎಲ್ಲ ಸಂಸಾರದ ಜಂಜಾಟದಲ್ಲಿರುವವರಿಗೆ, ನಾವು ಕೂಡ ಸಂಸಾರದಲ್ಲಿ ಇದ್ದು ಕೂಡ ಆ ಸಂಸಾರದ ಒಳಗಡೆ ಕಷ್ಟ ಸುಖ, ಸಂಸಾರ ಅಂತ ಹೇಳಿದರೆ ಸಮುದ್ರಕ್ಕಿಂತ ದೊಡ್ಡದದು. ಅಷ್ಟು ಸುಲಭವಾಗಿ ಅದಕ್ಕೆ ಹೊರಗೆ ಬರಲಿಕ್ಕೆ, ಅದಕ್ಕೋಸ್ಕರ ಕೆಲವರು ಮನೆ ಬಿಟ್ಟು ಎಲ್ಲೋ ಹೋಗಿ ಅವರು ಸಾಧು ಸನ್ಯಾಸಿ ಅಂತ ಹೇಳ್ತಾರೆ, ಹೆದರಿ ಪಲಾಯನವಾಗುತ್ತಾರೆ. ನಾವೆಲ್ಲ ಹಾಗೆ ಗೃಹಸ್ಥಾಶ್ರಮದವರು ಮಾಡಬಾರದು. ಅದಕ್ಕೋಸ್ಕರ ನಿಮಗೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರದವರೆಗೆ ಹೇಳಿಕೊಟ್ಟೆ ನಾನು. ಇನ್ನು ವಾಯುತತ್ವದ ಸ್ಪರ್ಶ ಇನ್ನು ಮೇಲ್ಮುಖವಾಗುವಾಗ, ಈಗ ನಾನು ಏನು ಹೇಳಿದೆ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ ಚಕ್ರದ ಬಗ್ಗೆ, ವಿಶುದ್ಧಿ ಚಕ್ರದ ಬಗ್ಗೆ ನಿಮಗೆ 6ನೇ ಕಂತಿನಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಪಡ್ತೇನೆ. ಮೊದಲು ನಾವು ಶರೀರದ ಬಗ್ಗೆ ಗಮನಿಸಬೇಕಾಗುತ್ತದೆ. ಗಮನಿಸಿದ ಮೇಲೆ ನೀವು ನಿಮ್ಮನ್ನು ಗುರುತಿಸಿದ ಮೇಲೆ ನಿಮಗೆ ಎಲ್ಲವೂ ತಿಳಿಯುತ್ತದೆ. ನನ್ನ ಫೋನ್ ನಂಬರ್ ಬರೆದುಕೊಳ್ಳಿ, 9880254627. ನೇರವಾಗಿ ಮಾತಾಡ್ಬೋದು, ಇಲ್ಲದಿದ್ದರೆ ಬಂದು ಮಾತನಾಡಬಹುದು. ಬರುವ ಮೊದಲು ಒಂದು ಸಮಯವನ್ನು ನಿಗದಿ ಮಾಡಿ ಬನ್ನಿ. ನಾನು ನಿಮಗೆ ಮುಂದಿನ ಭಾಗದಲ್ಲಿ ಎಲ್ಲ ವಿಷಯವನ್ನು ತಿಳಿಸಿಕೊಡ್ತೇನೆ. ಜೈ ಶ್ರೀರಾಮ್.